ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ರೈತರು ಕಷ್ಟದ ಮಧ್ಯೆಯೂ ಸಹ ದಾನ ಧರ್ಮಗಳನ್ನು ನಿಲ್ಲಿಸಿಲ್ಲ ಎಂದು ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠರವರು ಹೇಳಿದ್ದಾರೆ. ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟ್ನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ತಾವು ಬೆಳೆದಿರುವ ಜೋಳವನ್ನು ಆಶ್ರಮದಲ್ಲಿನ ಎಲ್ಲ ಹಿರಿಯ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಹಸಿವು ನೀಗಿಸುವ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಹಾಯ ಮಾಡಿ ಭಾರತೀಯ ಕರುಣಾಮಯಿ ಸಂಸ್ಕೃತಿಗೆ ಮೆರುಗು ತಂದಿದ್ದಾರೆ. ಈ ಸಮಯದಲ್ಲಿ ಸಹಾಯ ಮಾಡಿರುವ ಎಲ್ಲ ದಾನಿಗಳಿಗೂ, ಮುಂದಿನ ದಿನಗಳಲ್ಲಿ ಸಹಾಯ ಮಾಡುವಂಥ ದಾನಿಗಳಿಗೂ ಸಹ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠರವರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ರೈತರಾದ ಶಿವರಾಜ್ ಯಾದವ, ಸಣ್ಣ ಹನುಮಂತಪ್ಪ, ಕರಿಯಪ್ಪ ಮತ್ತು ಹರಟ್ನೂರು ಗ್ರಾಮದ ರಾಮಣ್ಣ ಈ ದಾನಿಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ನಮಸ್ಕಾರ. ಇಂದು ನಮ್ಮ ಮಾಡಿಸಿರುವಾರ ಗ್ರಾಮದ ಸಣ್ಣ ಹನುಮಂತಪ್ಪ ಕನ್ನಾರಿಯವರು ನಮ್ಮ ಕಾರುಣ್ಯ ಕುಟುಂಬದ ಹಸಿವು ನೀಗಿಸುವ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸುಮಾರು 75 kg ಜೋಳವನ್ನು ವಿತರಣೆ ಮಾಡಿದ್ದಾರೆ. ಪ್ರಥಮವಾಗಿ ಅವರಿಗೆ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರುಣ್ಯ ಕುಟುಂಬದ ವತಿಯಿಂದ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆತ್ಮೀಯರೇ, ಇವತ್ತು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗಳಿಗೆಯಲ್ಲಿ ತಮ್ಮ ಬದುಕಿನ ಜೀವನದ ದಿನಗಳನ್ನು ಕಳೆಯುವಂಥ ಇಂಥ ನೆಲೆಯಿಲ್ಲದ ಜೀವಿಗಳಿಗೆ ಇಂಥ ಪುಣ್ಯಾತ್ಮರು ನಮಗೆ ಸಹಕಾರ ಮಾಡೋದ್ರ ಮೂಲಕ ಹಸಿವು ನೀಗಿಸ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂತಂದರೆ ಇಂಥ ಒಬ್ಬ ದಾನಿಗಳು, ಇಂಥ ಒಬ್ಬ ಕರುಣಾಮಯಿಗಳು ಇಲ್ಲದೇ ಇದ್ದಿದ್ದರೆ ಇವತ್ತು ಅದೆಷ್ಟೋ ಜನ ಬೀದಿ ಪಾಲಾಗ್ತಾಯಿದ್ರು. ಇಂಥ ನಿಟ್ಟಿನಲ್ಲಿ ಅವರು ತಾವು ಬೆಳೆದಿರುವಂಥ ಬೆಳೆಯನ್ನು ನೋಡ್ರಿ, ಈಗಾಗಲೇ ಸಿಂಧನೂರಲ್ಲಿ ಹಲವಾರು ಶ್ರೀಮಂತರಿದ್ದಾರೆ. ಆದರೆ ಆ ಶ್ರೀಮಂತಿಕೆ ಗುಣ ದಾನ ಧರ್ಮದಲ್ಲಿ ಇರಬೇಕು. ಇಂಥ ನಿಟ್ಟಿನಲ್ಲಿ ರೈತರಾದಂಥ ಅವರು, ರೈತರಿಗೆ ಅದೆಷ್ಟೋ ಕಷ್ಟಗಳಿದ್ದಾವೆ. ಇವತ್ತು ಕೂಡ ನಾವು ಒಂದು ರೈತರ ಬಗ್ಗೆ ಸಂದೇಶವನ್ನು ನೀಡಿದ್ದೀವಿ. ರೈತರಿಗೆ ಅಷ್ಟು ಕಷ್ಟದ ಮಧ್ಯೆಯೂ ಸಹಿತ ಇಂಥ ಸಮಾಜಪರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಅವರಿಗೆ ಆ ಭಗವಂತ ಆದಿಶಕ್ತಿ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ ಅನ್ನೋ ಒಂದು ಶುಭಾಶೀರ್ವಾದದೊಂದಿಗೆ ಅವರಿಗೆ ಆಶೀರ್ವಾದ ಮಾಡಲಾಗ್ತದೆ. ಮತ್ತು ಮಾಡಿಸಿರುವಾರದಲ್ಲಿ ಇನ್ನಿತರ ನಮಗೆ ಗುಪ್ತದಾನಿಗಳು ಕೂಡ ಇದ್ದಾರೆ. ಕೆಲವೊಬ್ಬರು ಈ ಥರ ಒಂದು ಫೋಟೋ ವೀಡಿಯೋಸ್ ಮಾಡಿಸ್ಕೊಳ್ಳಾರ್ದವ್ರಂಥವ್ರು ಇದ್ದಾರೆ. ಏನಂದರೆ ಇದು ಇನ್ನೊಬ್ಬರ ಸ್ಫೂರ್ತಿಗಾಗಿ, ಆ್ಯಕ್ಚುಲಿ ಇದು ಯಾವುದು ಪ್ರಚಾರಕ್ಕಾಗಿ ಅಲ್ಲ. ಈಗಲೇ ಅಂದ್ರೆ ಅವರು ನಾವು ಒತ್ತಾಯಪೂರ್ವಕವಾಗಿ ಈ ಒಂದು ನಮಗೆ ದಾಖಲಾತಿ ಬೇಕಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಒಪ್ಕೊಂಡ್ರು. ಇವರೆಲ್ಲರಿಗೂ ಕೂಡ ಭಗವಂತನ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ಶುಭಾಶೀರ್ವಾದ ಇರಲಿ ಅಂತೇಳಿ ನಾವು ಅವರ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತೀವಿ. ಅವರಿಗೆ ಕೂಡ ಹೇಳಿದ್ದೀವಿ, ಮುಂದಿನ ದಿನಮಾನಗಳಲ್ಲಿ ತಾವು ಒಂದು ಸಾರಿ ಆಶ್ರಮಕ್ಕೆ ಭೇಟಿ ನೀಡಿರಿ, ವಾಸ್ತವ ಸ್ಥಿತಿಯನ್ನು ನೋಡಿರಿ, ಅಲ್ಲಿರುವಂಥವ್ರು ಕೂಡ ನಿಮ್ಮ ತಂದೆ ತಾಯಿಗಳು ಏನೋ ಒಂದು ಮಾತನ್ನು ನಾವು ಹೇಳಿದ್ದೀವಿ. ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಪರಂಪರೆಯನ್ನು ಕಾಪಾಡಿರುವಂಥ ನಮ್ಮ ಕನ್ನಾರಿಯ ಕುಟುಂಬ, ಮಾಡಿಸಿರುವಾರ ಗ್ರಾಮದ ಸಣ್ಣ ಹನುಮಂತಪ್ಪ ಕನ್ನಾರಿಯ ಕುಟುಂಬಕ್ಕೆ ಭಗವಂತ ಮತ್ತೊಮ್ಮೆ ಶುಭಾಶೀರ್ವಾದದ ಮೂಲಕ ಹಾರೈಸಲಿ ಅಂತೇಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜೈ ಹಿಂದ್, ಜೈ ಭಾರತ್.